ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಕಾವೇರಿ ರೌಡಿಗಳಿಂದ ಬಿಡಿಸ್ಬಿಟ್ಟು ಅಗಸ್ಯರನ್ನ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಹಾಸ್ಪಿಟಲಿಗೆ ಕರ್ಕೊಂಬಂದು ಅಡ್ಮಿಷನ್ ಮಾಡ್ತಾಳೆ. ಅಡ್ಮಿಷನ್ ಆದಮೇಲೆ ಮನೆಗೆ ಫೋನ್ ಮಾಡಿಬಿಟ್ಟು, ಅಜ್ಜಿ ಈ ಥರ ಆಗಿದೆ, ಅಗಸ್ಯ ಸರ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಫೋನ್ ಮಾಡ್ತಾಳೆ. ಅಲ್ಲಿ ಮನೆಯಲ್ಲಿ ಶಶಿ ಮತ್ತು ಪ್ರಮೋದಾ ದೇವಿಯವರು ಬಂದು ಮನೆಯಲ್ಲಿ ನಿಜ ಹೇಳಿರಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿಲ್ಲ, ಇಲ್ಲ ಹೊರಗಡೆ ಹೋಗ್ಬಿಟ್ಟು ಬರ್ತೀವಂತ ಬರ್ತಾರೆ. ಬಂದುಬಿಟ್ಟು ಇಲ್ಲಿ ಶಶಿ ಮತ್ತು ಪ್ರಮೋದಾ ದೇವಿಯವರು ಹಾಸ್ಪಿಟಲಿಗೆ ಬಂದುಬಿಟ್ಟು ಅಲ್ಲಿ ಬರ್ತಾರೆ. ಬಂದು ಅಗಸ್ಯ ಸರ್ ಎಲ್ಲಿ ಅಂದಾಗ, ಇಲ್ಲ ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಕಾವೇರಿಗೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಪ್ರಮೋದಾ ದೇವಿನೂ ಅಳ್ತಾ ಇರ್ತಾರೆ. ಶಶಿ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಅಮ್ಮ ಹೀಗೇಗೋ ಸಿಕ್ಕಿದಾರಲ್ವಾ, ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ, ನಮಗೆ ಈಗ ಅಗಸ್ಯ ಸಿಕ್ಕಿದ ಮೇಲೆ ಈಗ ಅವನಿಗೆ ಹುಷಾರಾಗುತ್ತೆ, ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೋ ನನಗೆ ಶಶಿ ಗೊತ್ತಿಲ್ಲ, ಆದರೆ ನನ್ನ ಮೊಮ್ಮಗ ಈ ಥರ ಆಗಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪ್ರಮೋದಾ ದೇವಿ. ಆದರೆ ಕಾವೇರಿ ಕೂಡ ಅಳ್ತಾ ಇರ್ತಾಳೆ. ಅಲ್ಲಿ ಡಾಕ್ಟ್ರು ಬಂದುಬಿಟ್ಟು, ನೋಡಿ ಜೀವಕ್ಕೇನು ಅನಾಹುತ ಇಲ್ಲ, ಆದರೆ ಅವರಿಗೆ ಮೈಂಡ್ ಟಾರ್ಚರು ಮತ್ತು ಫಿಸಿಕಲ್ ಟಾರ್ಚರ್ ಎರಡೂ ನಡೆದಿದೆ, ಹಾಗಾಗಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೊಂದು ಅವರಿಗೆ ಮೆಮೊರಿ ಲಾಸ್ ಇಂಜೆಕ್ಷನ್ನು ಕೊಟ್ಟಿದ್ದಾರೆ, ಹಾಗಾಗಿ ಅವರು ಹಿಂದಿಂದೆಲ್ಲ ಮರ್ತುಬಿಟ್ಟಿದ್ದಾರೆ ಅಂತ ಹೇಳಿದಾಗ ಪ್ರಮೋದಾ ದೇವಿಯವರು ತುಂಬ ಅಳ್ತಾ ಇರ್ತಾರೆ. ಆಗ ಶಶಿ ಅವ್ರು ಹೇಳ್ತಾರೆ, ಅಮ್ಮ ಮೊದಲು ಅಗಸ್ಯ ಹುಷಾರಾಗಲಿ, ಆಮೇಲೆ ಮೆಮೊರಿ ಬಂದೇ ಬರುತ್ತೆ, ಅಗಸ್ಯ ಸಿಕ್ಕಿದನಲ್ಲ ಅಷ್ಟೇ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೇಗೋ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಪ್ರಮೋದಾ ದೇವಿಗೆ. ಕಾವೇರಿ ಪ್ರಮೋದಾ ದೇವಿ ಶಶಿಯವರು ಹೋಗಿ ಡಾಕ್ಟ್ರು ಹೇಳ್ತಾರೆ, ಹೋಗಿ ನೋಡ್ಬೋದು ಇವಾಗ ಅಂತ ಹೇಳಿದಾಗ ಅಗಸ್ಯಂಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಕಣ್ಬಿಟ್ಟು ನೋಡಿದಾಗ, ನಾನು ಎಲ್ಲಿದ್ದೀನಿ, ನೀವೆಲ್ಲ ಯಾರು ಅಂತ ಕೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ಕಾವೇರಿ ಕೂಡ ತುಂಬ ಅಳ್ತಾ ಇರ್ತಾಳೆ. ಆಮೇಲೆ ಪ್ರಮೋದಾ ದೇವಿ ಕೂಡ ತುಂಬಾ ಅಳ್ತಾ ಇರ್ತಾನೆ. ಅಗಸ್ಯ ಏನಾಯಿತು ಅಗಸ್ಯ ನಿನಗೆ ಅಂದಾಗ, ನೀವೆಲ್ಲ ಯಾರು, ನನ್ನ ಹತ್ರ ಯಾಕೆ ನಿಂತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲನೂ ಕೇಳ್ತಾರೆ. ಆಗ ಶಶಿ ಹೇಳ್ತಾನೆ, ಅಮ್ಮ ನಾನು ಹೇಳಿದ್ನಲ್ವಾ ಸುಮ್ಮನೆ ಇರು, ಅಳಬೇಡ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಆಮೇಲೆ ಹೇಗೋ ಒಂದು ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳ್ತಾರೆ, ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವೃಂದಾ ತುಂಬಾ ಬೇಜಾರಾಗ್ಬಿಟ್ಟು ತುಂಬಾ ಅಳ್ತಾ ಇರ್ತಾಳೆ. ನಾನು ಅಗಸ್ಯನ ಕಳ್ಕೊಂಬಿಟ್ಟೆ, ನಾನು ಅಗಸ್ಯನ ಕಳ್ಕೊಂಬಿಟ್ಟೆ, ಅಗಸ್ಯ ಇಲ್ಲದೆ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ವೃಂದಾ ವಿವೇಕ್ ಹತ್ರ ಅಳ್ತಾ ಇರ್ತಾಳೆ. ವಿವೇಕು ನಾನು ಎಲ್ಲೇ ಇದ್ದರೂ ಕೂಡ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅಗಸ್ಯನ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾನೆ. ಇನ್ನೊಂದು ಕಡೆ ಡಾಕ್ಟ್ರ್ ಹೇಳ್ತಾನೆ, ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಮನೆಗೆ ಕರ್ಕೊಂಬರ್ತಾರೆ. ಮನೆಗೆ ಕರ್ಕೊಂಬಂದಾಗ ಡೂಪ್ಲಿಕೇಟ್ ಅಗಸ್ಯನ ಮತ್ತು ಒರಿಜಿನಲ್ ಅಗಸ್ಯನ ಮುಖಾಮುಖಿ ನಿಲ್ತಾರೆ. ಒಬ್ರಿಗೊಬ್ರು ನೋಡಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಶಾಕ್ ಆಗಿ ಇವರೇನು ಅವಳಿ ಜೋಳಿನ ಇಬ್ಬರು ಒಂದೇ ಥರ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆನ ಎಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.